ಓಂ ಗುರು ಬಸವಲಿಂಗಾಯ ನಮಃ. ಪ್ರಾರಂಭದಲ್ಲಿ ಬಸವಾದಿ ಪ್ರಮುಖರನ್ನ ಹನುಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಳ್ತಾ ಇಂದು ನಮ್ಮ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಶಬ್ದ ಬಳಸಬೇಕು. ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ. ಈ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ನಮ್ಮ ಶಾಲೆಯ ಚಿಂತಕರು, ಹಿರಿಯ ಮುತ್ಸದ್ದಿಗಳು, ಮಾರ್ಗದರ್ಶಕರು ಆಗಿರ್ತಕ್ಕಂತಹ ನಿಮ್ಮ ಹೆಮ್ಮೆಯ SDMCಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ನಾಗರಾಜರವನ್ನ ಈ ಸಭೆಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಹಾಗೆ ನನ್ನ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ವೀರಪ್ಪ ಸರ್ ಅವರೇ, ಕನ್ನಡ ಭಾಷಾ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀ ಕೊಟ್ರೇಶ್ ಸರ್ ಅವರೇ, ಮಂಜುನಾಥ್, ಪ್ರಸನ್ನ, ನಾಗರಾಜ್ ಸ್ಕ್ವಯರ್ ಹಾಗೂ ನನ್ನ 111 ಪುಟಾಣಿಗಳೇ ಮಕ್ಕಳೇ, ಹಾಗೆ ಬೋಧಕೇತರ ಸಿಬ್ಬಂದಿಗರ ಮತ್ತು ಬಿಸಿಯೂಟದ ಸಿಬ್ಬಂದಿಯವರೇ, ನಮ್ಗೆ ಗೊತ್ತಿರ್ಲಿ, ಇದು ಕೇವಲ ನಮ್ಮ ಈ ಭಾಗದಲ್ಲಿ ಅಥವಾ ಗುಲ್ಬರ್ಗ ಡಿವಿಷನ್ ಭಾಗದಲ್ಲಿ ಆಚರಣೆ ಮಾಡ್ತಾ ಇಲ್ಲ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ 1998ರಿಂದಲೂ ಕೂಡ ಆಚರಣೆಯನ್ನ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಇದು ಸಣ್ಣ ಹಬ್ಬ ಅಲ್ಲ, ರಾಷ್ಟ್ರೀಯ ಹಬ್ಬ. ಹೇಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಮಾಡಿದಲ್ಲ, ಅದೇ ತರಾನೇ ಈ ಭಾಗದಲ್ಲಿ ಈ ದಿನದಂದು, ಅಂದ್ರೆ 1 ವರ್ಷ 1 ತಿಂಗಳು ಲೇಟ್ ಆಗಿ ತೆಗೆದುಕೊಂಡ್ರು ಈ ಭಾಗದ ಜನರು. ಇಡೀ ರಾಷ್ಟ್ರೀಯ ಹಬ್ಬ ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ. ನಿಮ್ಗೆ ಗೊತ್ತಿರಬಹುದು, ಗಾಂಧಿ ಮಹಾರಾಜರು ಗೊತ್ತಿರಬಹುದು, ಗಾಂಧಿ ಅವರು ಸತ್ಯ, ಧರ್ಮ, ಅಹಿಂಸೆಯಿಂದ ಏನಾದ್ರೂ ಸ್ವಾತಂತ್ರ್ಯ ತಗೊಂಡಿದ್ರೆ ಅದು 47ಕ್ಕೆ. ಬಟ್ ಇಲ್ಲಿ ಹಾಗಲ್ಲ, ಸಾವಿರಾರು ಜನರ ರಕ್ತವನ್ನ ಹರಿಸಿ ನಾವು ಈ ಭಾಗದ ಜನರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಅದು ನಿಮ್ಗೆ ಗೊತ್ತಿರ್ಲಿ. ಬೀದರ್ ಜಿಲ್ಲೆಯ ಗೊರಟ ಅಂತಕ್ಕಂಥ ಗ್ರಾಮದಲ್ಲಿ 200 ಹಿಂದೂಗಳು ಹಾಡು ಹಗಲ ನರಮೇಧೆ ಆಯ್ತು, ಕೊಲೆ ಆಯ್ತು. ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ದುರಂತ ಅದು ಯಾವ್ದಾದ್ರೂ ನಡೆದಿದ್ರೆ ಈ ಭಾಗದಲ್ಲಿ ಏನೋ ನಿಮ್ಗೆ ಗೊತ್ತಿರ್ಲಿ ಮಕ್ಕಳೇ. ಎಲ್ಲ ಅಹಿಂಸೆಯಿಂದ ನೀವು 47ರಲ್ಲಿ ನೀವು ತೆಗೆದುಕೊಂಡ್ರೆ, ನಾವು ಅಹಿಂಸೆ ಅನ್ನೋದು ಮರೆತು ಬಿಡಬೇಕು. ಹಿಂಸೆ 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 ಹೇಳ್ತಾರೆ. ಹೈದರಾಬಾದಿನ ನಿಜಾಮ್ ಎಂಬತಕ್ಕಂಥ ಮೀರ್ ಉಸ್ಮಾನ್ ಅಲಿ ಖಾನ್ ಎಂಬತಕ್ಕಂಥ ಒಬ್ಬ ರಾಜ. ಸುಮಾರು 567 ಸಂಸ್ಥಾನಗಳು ಇದ್ವು. ಎಷ್ಟು ಸಂಸ್ಥಾನಗಳು? 567 ಸಂಸ್ಥಾನಗಳು. ನಮ್ಮ ದೇಶದಲ್ಲಿರ್ತಕ್ಕಂತಹ ಎಲ್ಲ ಸಂಸ್ಥಾನಗಳಿಗೆ ಇವರು ಬ್ರಿಟಿಷರು ಸುಮ್ಮನೆ ಇರ್ಲಿಲ್ಲ. ಅವ್ರು ಹೋಗುವಾಗ ನಮ್ಗೆ ಬೆಂಕಿ ಹಚ್ಚಿಟ್ಟು ಹೋಗ್ಬಿಟ್ರು ಅವರು. ನೋಡ್ರಪ್ಪ ಭಾರತೀಯರೇ, ಸೊಂಟ ಇಲ್ಲದ ಭಾರತೀಯರೇ, ನೀವಲ್ಲ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರೋ ಹಾಗಿದ್ರೆ ಇರ್ರಿ, ಪಾಕಿಸ್ತಾನಕ್ಕೆ ಹೋಗ್ತೀರಾ ಹೋಗ್ರಿ, ಅಥವಾ ಸ್ವತಂತ್ರವಾಗಿ ನೀವು ಆಳ್ತೀರಾ ಆಳಿ. ಹೀಗೆ 3 ಕಂಡೀಷನ್ ಇಟ್ಟೋದು. ಏನೋ ಒಂದು, ಪಾಕಿಸ್ತಾನಕ್ಕೆ ಹೋಗ್ರಿ, ಸ್ವತಂತ್ರ ಸಂಸ್ಥಾನ ಮಾಡ್ಕೊಳ್ಳಿ, ಅಥವಾ ಭಾರತದ ಒಕ್ಕೂಟ ವಿಲೀನ ವ್ಯವಸ್ಥೆಗೆ ನೀವು ಒಳಪಡ್ತೀರ ಅಂದ್ರೆ ಒಳಪಡ್ರಿ. ಈ 3ರಲ್ಲಿ ಯಾವ್ದು ಆಯ್ಕೆ ಬಿಟ್ಟೋದ್ರು. ಇದೇ ದೊಡ್ಡ ಮಾಡಿದ ತಪ್ಪು. ಆ ಮಾಡಿದ್ದರ ಪ್ರತಿಫಲವಾಗಿ ಏನಾಯ್ತು ಅಂತ ಹೇಳಿದ್ರೆ, ಹೈದರಾಬಾದಿನ ನಿಜಾಮ, ಜುನಾಗಢ್ ಮತ್ತು ಕಾಶ್ಮೀರ, ಈ 3 ಸಂಸ್ಥಾನಗಳು ಉಳ್ಕೊಳ್ಳಿಲ್ಲ. ನಮ್ಮ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಅದು ಸೇರ್ಲಿಲ್ಲ. ನಾವು ಸ್ವತಂತ್ರವಾಗಿರ್ತೀವಿ, ನಿಮ್ಮ ಆಳ್ವಿಕೆಗೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನಾವು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇವರು ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ನಿಜಾಮನಾಗಿರ್ತಕ್ಕಂತಹ, ಹೈದರಾಬಾದಿನ ನಿಜಾಮನಾಗಿರ್ತಕ್ಕಂತಹ ಮೀರ್ ಉಸ್ಮಾನ್ ಅಲಿ ಖಾನ್ ಸಿದ್ದಿಕ್ ಅಂತಕ್ಕಂತಹ ಒಬ್ಬ ರಾಜ ಆಡಳಿತ ಮಾಡ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಯಾವಾಗ ನಮ್ಗೆ ಸ್ವಾತಂತ್ರ್ಯ ಸಿಕ್ತಲ್ಲ, ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಅನೇಕ ನವಾಬರುಗಳನ್ನೆಲ್ಲ ತನ್ನ ಹೈದರಾಬಾದಿನ ಸಂಸ್ಥಾನಕ್ಕೆ ಕರೆಸ್ಕೊಂಡು ಏನ್ ಮಾಡ್ತಾನೆ, ಭಾರತದಲ್ಲಿರ್ತಕ್ಕಂತಹ ಅಥವಾ ಹೈದರಾಬಾದಿನ ಸುತ್ತಮುತ್ತಲು ಇರ್ತಕ್ಕಂತಹ ಹಿಂದೂಗಳನ್ನ ಹೊರಗಟ್ಟಿ ನವಾಬರಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದರ ಪ್ರತಿಫಲವಾಗಿ ಹಿಂದೂಗಳು ಕೆಲಸ ಇಲ್ಲದಲೆ
ನಿರ್ಗತಿಕರಾದ್ರು. ಆಗ ಒಗ್ಗಟ್ಟು ಆಗ್ಬೇಕು ಅಂತ ಹೇಳ್ಬಿಟ್ಟು ಬಹಳಷ್ಟು ಜನರು ಇರ್ತಾರೆ ಇಲ್ಲಿ ಒಬ್ಬರ ಹೆಸರನ್ನು ನಾನು ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಸುಮಾರು ಜನ ಇದ್ದಾರೆ. ರಮಾನಾಥ್ ತೀರ್ಥರು ಅಂತಕ್ಕಂಥವ್ರು ತುಂಬಾ ಕಾಲೇಜುಗಳಲ್ಲಿ ಕ್ವಿಟ್ ಕಾಲೇಜ್ ಅಂತಕ್ಕಂಥ ಒಂದು ಅಭಿಯಾನವನ್ನ ಮಾಡ್ತಾ ಹೋಗ್ತಾರೆ. ಅಲ್ಲಿ ನಾನು ಹೇಳಿದಲ್ಲ 565 ಸಂಸ್ಥಾನಗಳೇನಿದ್ವಲ್ಲ, ಅದರಲ್ಲಿ ಆ ಸಂಸ್ಥಾನಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು ಇದು ಒಂದು ಹೈದರಾಬಾದಿನ ನಿಜಾಮನ ಅರಮನೆ. ಇಲ್ಲಿ ರಜ್ವಿ ಅಂತಕ್ಕಂಥ ರಜಾಕಾರರು ಬರ್ತಾರೆ. ಈ ರಜಾಕಾರರು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಸ್ವಯಂ ಸೇವಕರಂತ, ನಾವು ಕನ್ನಡದಲ್ಲಿ ಸ್ವಯಂ ಸೇವಕರು ಅಂತಕ್ಕಂಥದ್ದನ್ನ ಅದು ಪರ್ಷಿಯನ್ ಭಾಷೆಯಲ್ಲಿ ರಜಾಕಾರರು ಅಥವಾ ಅದರಲ್ಲಿ ರಜಾಕಾರರು ಮುಖ್ಯ ಆಗಿರ್ತಕ್ಕಂಥ ಕಾಸಿಂ ರಜ್ವಿ ಅಂತಕ್ಕಂಥವ್ರು ನಿಮ್ಗೆ ನೆನಪಿರ್ಬೇಕು ಹೆಸರು. ಏನ್ ಹೇಳಿ? ಕಾಸಿಂ ರಜ್ವಿ ಅಂತಕ್ಕಂಥ ಏನ್ ಮಾಡ್ತಾನೆ, ಒಂದು ಆದೇಶ ಹೊರಡಿಸ್ತಾನೆ. ಯಾವುದೇ ಕಾರಣಕ್ಕೂ ಈಗೇನು ಒಂದೇ ಮಾತ್ರ ಮಾಡಿ ಆಡಿದ್ರಲ್ಲ, ನೀವೇನಾದ್ರೂ ಆವಾಗ 76 ವರ್ಷಗಳ ಹಿಂದೆಗಡೆ ಏನಾದ್ರೂ ನೀವು ಹಾಡಿದ್ರೆ ತಲೆಯನ್ನ, ಕುರಿಗಳ ತಲೆಯನ್ನ ಕಡಿತಾ ನೋಡಿದ್ರೆ ಗಣಗಟ್ಟೆ ಮಾಯಮ್ಮನ ಹತ್ರ, ಹಾಗೆ ನಿಮ್ಮ ತಲೆಗಳನ್ನ ಕಡಿತಾ ಇದ್ರು 76 ವರ್ಷಗಳ ಹಿಂದೆ. ಖಂಡಿತ ಇದು ನಾನು ಹೇಳ್ತಾ ಇದ್ದ ಸತ್ಯ ಇದು. ಒಂದು, ನಮ್ಮ ಗುಲ್ಬರ್ಗಾ ಜಿಲ್ಲೆ 87 ಹಳ್ಳಿಗಳು, 42ಕ್ಕೂ ಹೆಚ್ಚು ಕೊಲೆಗಳಾಗ್ತವೆ, 36 ದರೋಡೆಗಳಾಗ್ತವೆ ಈ ಭಾಗದಲ್ಲಿ. ಬೀದರು, ಗುಲ್ಬರ್ಗಾ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ಈ ನಿಮ್ಮ ವಿಜಯನಗರ. ಬೀದರ್ ಜಿಲ್ಲೆಯಲ್ಲಿ ಒಂದರಲ್ಲೇ 120 ಕೊಲೆಗಳಾಗ್ತವೆ. ಈ ರಜಾಕಾರ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಅವರು ಕನ್ನಡ ಬರ್ತಾ ಇರಲ್ಲ, ಅವರಿಗೆ ಉರ್ದು ಬರ್ತಾ ಇರುತ್ತೆ ಮತ್ತು ಹಿಂದಿ ಬರ್ತಾ ಇರ್ತದೆ. ಅವ್ರದ್ದೊಂದು ಸ್ಲೋಗನ್ ಹೇಳ್ತೀನಿ, ಕಾಟೋ ಕಾಟೋ ಲೂಟೋ ಲೂಟೋ ಬಾಂಟೋ ಬಾಂಟೋ. ಏನಪ್ಪ ಕಾಟೋ ಅಂದ್ರೆ? ಕತ್ತರಿಸು. ಮಣ್ಣಿನಲ್ಲಿ ಆಟ ಆಡ್ತಕ್ಕಂಥ SSLC ವಿದ್ಯಾರ್ಥಿಗಳು ಯಾರಾದ್ರೆ ಅವ್ರು ಕತ್ತರಿಸು. ನಾನೆಲ್ಲ ಹೇಳಿದ್ದು ರಜಾಕಾರರು. ಕಾಟೋ ಅಂದ್ರೇನು? ಕತ್ತರಿಸು. ಲೂಟೋ ಅಂದ್ರೆ ಲೂಟಿ ಮಾಡು, ಬಾಂಟೋ ಅಂದ್ರೆ ಲೂಟಿ ಮಾಡಿ ಬಂದಿರ್ತಕ್ಕಂಥ ಹಣವನ್ನ ಹಳ್ಳಿಗಳಿಗೆ ಹಂಚೋ. ಯಾರ್ದು ಲೂಟಿ ಮಾಡೋದು? ಭಾರತೀಯರದು. ಹಳ್ಳಿಗಳು, ಹಿಂದೂಗಳಲ್ಲಿರ್ತಕ್ಕಂತಹ, ಹಳ್ಳಿಗಳಲ್ಲಿ ವಾಸ ಮಾಡತಕ್ಕಂತಹ ಹಿಂದೂಗಳ ಮನೆಗಳಲ್ಲಿರ್ತಕ್ಕಂತಹ ಶ್ರೀಮಂತರ, ಮುಖ್ಯವಾಗಿ ನಮ್ಮ ಇಲ್ಲಿ ಶಾನ್ಭೋಗರು ಕೂತ್ಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಬಹಳ ಶ್ರೀಮಂತರವರು, ಅಲ್ಲಿ ನಮ್ಮ ಪ್ರಸನ್ನ ರಾಯರು ಕೂತಿದಾರಲ್ಲ, ನಮ್ಮ ಶ್ರೀಮಂತರವರು. ಅಂತ ಶ್ರೀಮಂತರ ಮನೆಯಲ್ಲಿ ಹಣವನ್ನ ದೋಚೋದು, ಅವ್ರು ಹಂಚ್ಕೊಂಡು ತಮ್ಮ ಸಂಸ್ಥಾನ ತಗೊಂಡೋಗೋದು. ಇದು ಸರಿನಾ? ಮಾಡ್ಬೋದಾ? ಗಟ್ಟಾಗಿ ಹೇಳಿ. ಇಲ್ಲ ಸರ್. ಕಾಟೋ ಅಂದ್ರೆ ಅವ್ರನ್ನ ಕತ್ತರಿಸೋದು ಅಂತ. ಯಾವ್ದಾರು ಶಾನ್ಭೋಗರು ಇತ್ತಂದ್ರೆ, ಶ್ರೀಮಂತರು ಇತ್ತಂದ್ರೆ ಕತ್ತರಿಸೋದು. ಅವ್ರ ಮನೇಲಿ ಇರ್ತಕ್ಕಂತಹ ಬಂಗಾರ ಒಡವೆಗಳನ್ನ ತರೋದು. ಅವ್ರ ಮನೇಲಿ ಮುಖ್ಯವಾಗಿ ಹೆಣ್ಮಕ್ಳು ಇತ್ತಂದ್ರೆ ಅವ್ರ ಹೆಣ್ಮಕ್ಳನ್ನ ಕೊಲೆ ಮಾಡೋದು. ಇದು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. ಎಲ್ಲ ಹಿಂದೂಗಳನ್ನ, ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ, ಬಲಾತ್ಕಾರ ಮಾಡಿ, ಕೊಲೆ ಮಾಡಿ, ದರೋಡೆ ಮಾಡಿ ತಮ್ಮ ತಮ್ಮ ಸಂಸ್ಥಾನಗಳಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಮೀರ್ ಉಸ್ಮಾನ್ ಅಲಿ ಖಾನ್ ಎಂಬತಕ್ಕಂತಹ ಒಂದು ಸಂಸ್ಥೆ ಅಲ್ಲಿ ಏನ್ ಮಾಡ್ತದೆ. ಮತ್ತು ಇದನ್ನೆಲ್ಲ ನೋಡ್ತಾರೆ. ನಿಮ್ಗೆ ಇದೊಂದು ಗೊತ್ತಿರ್ಲಿ, ಈ ಎಲ್ಲ ವಿಷಯವನ್ನ ಒಬ್ಬ ಮುಸ್ಲಿಮನೇ ಬರೀತಾನೆ. ಮುಸ್ಲಿಂ ಶೋಯಬುಲ್ಲಾ ಖಾನ್ ಅಂತಕ್ಕಂಥ ಒಮ್ಮನು ಮತ್ತು ಮುರಾಬುಲ್ಲಾ ಖಾನ್ ಅಂತಕ್ಕಂಥ ಇಬ್ಬರು ಮುಸ್ಲಿಮರು ಏನ್ ಮಾಡ್ತಾರೆ, ಮಿರ್ಜೋಮ್ ಅಂತಕ್ಕಂಥ ಒಂದು ಪತ್ರಿಕೆಯಲ್ಲಿ ಒಂದು ಲೇಖನಗಳನ್ನ ಬರೀತಾರೆ. ನೋಡಿ, ಮುಸ್ಲಿಂ ಆಗಿದ್ಕೊಂಡು ಮುಸ್ಲಿಮರ ವಿರುದ್ಧವೇ ಇಷ್ಟೆಲ್ಲ ದಬ್ಬಾಳಿಕೆ ನಡೀತಾ ಇದೆ, ನಿಮ್ಗೇನು ಅನಿಸೋದಿಲ್ವಾ? ನಿಜಾಮ್ ರೇ, ಉಸ್ಮಾನ್ ಅಲಿ ಖಾನ್ ರೇ ಅಂತ ಹೇಳಿ ಬರೆದಕ್ಕಾಗಿ ಹಾಡ್ ಹಗಲೇ ಅವನನ್ನ ಕೊಲೆ ಮಾಡ್ತಾರೆ. ಮುರಾಬುಲ್ಲಾ ಖಾನ್ ಅಂತಕ್ಕಂಥವನು ಒಂದು ಪತ್ರಿಕೆ ಮುಖಾಂತರ, ಎಲೆ ಹಿಂದೂಗಳೇ ಜಾಗೃತರಾಗಿ, ನಿಮ್ಮಲ್ಲಿ ಒಗ್ಗಟ್ಟಿಲ್ವಾ, ಸಂಘಟನೆ ಇಲ್ವಾ ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ, ಹಾಡಾಗಲೇ ಈ ರಜಾಕೋರರು ಆ ಪತ್ರಕರ್ತರನ್ನ ಅಷ್ಟೇ ಅಲ್ಲ, ಅನೇಕ ಹಿಂದೂಗಳನ್ನ, ಅನೇಕ ಬ್ರಾಹ್ಮಣರನ್ನ, ಅನೇಕ ಹೆಣ್ಮಕ್ಳನ್ನ ಹಾಡಾಗಲೇ, ನೀವು ಫುಟ್ಬಾಲ್ ಆಡ್ತಾರೆ, ಫುಟ್ಬಾಲ್ ಆಡಿದಾಗ ರುಂಡಗಳನ್ನ ಚೆಂಡಾಡಿರ್ತಕ್ಕಂತಹ ಸತ್ಯ ಉದಾಹರಣೆಗಳು ಇದಾವೆ. ಮುನ್ಷಿ ಅಂತಕ್ಕಂಥವ್ರು 1948ರಲ್ಲಿ ಬರೀತಾರೆ. ಇದು ನಾನೇನು ಕಟ್ಟುಕತೆ ಹೇಳ್ತಾ ಇಲ್ಲ, ಇದು ಲಿಖಿತ ದಾಖಲೆ ಇದೆ. ಆದ್ರೆ ಎಲ್ಲೂ ಬಂದಿಲ್ಲ. ಪಠ್ಯ ಪುಸ್ತಕದಲ್ಲಿ ನಿಮ್ಮ ಸಮಾಜ ಶಿಕ್ಷಕರು ಹೇಳ್ತಾರೆ, ಹೇಳ್ಬೇಕು ಇದನ್ನೆಲ್ಲ. ಅಲ್ಲಿ 47ರ ಬಗ್ಗೆ ಬಹಳ ಅದ್ದೂರಿಯಾಗಿ ಭಾಷಣ ಮಾಡಿರ್ತಕ್ಕಂತಹ ನೀವುಗಳು ಸಮಾಜ ಶಿಕ್ಷಕರು ಇದ್ರ ಬಗ್ಗೆ ಹೇಳ್ಬೇಕು. ಇದರ ಬಗ್ಗೆ ಅಂದ್ರೆ ಎಲ್ಲೂ ಬಂದೇ ಇಲ್ಲ. ಇದು ಗೊತ್ತೇ ಇಲ್ಲ. ಕೆಲವು ಕಡೆ ಹರಪನಹಳ್ಳಿ ಭಾಗದ ಜನರು ಗೊತ್ತೇ, ಏನ್ ಇದು ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆ ಅಂದ್ರೆ ಏನ್ ಸರ್ ಅಂತ ತಲೆ ಕೆರ್ಕೊಳ್ತಾ ಇದ್ದಾರೆ. ಈ ಭಾಗದ ಜನರು ಅಷ್ಟು ತಮ್ಮ ಪ್ರಾಣವನ್ನ ಬಲಿತಾಗ ಹಿಂದೂಗಳು ನೆಮ್ಮದಿಯಿಂದ ಓಡಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಶಾಲೆಗಳಿಗೆ ಹೋಗ್ಲಿಕ್ಕೆ ಅನುಕೂಲ ಇರಲಿಲ್ಲ, ಎಷ್ಟು ಕಷ್ಟಪಟ್ಟು
ಹಿಂದೂಗಳ ಪರಿಸ್ಥಿತಿ ನೋಡಬೇಕು, ಬಹಳ ಶೋಚನೀಯವಾಗಿರ್ತಕ್ಕಂಥ ಪರಿಸ್ಥಿತಿ. ಇದನ್ನೆಲ್ಲ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನೋಡ್ತಾರೆ, ಕೇಳ್ತಾರೆ, ಅಪ್ಪ ಬಂದ್ರೆ ಅಂತ ಅವ್ರು ಬಗ್ಗೋದಿಲ್ಲ. ನೀವು ಯಾರೋ ಉಸ್ಮಾನ್ ಅಲಿ ಖಾನ್ ಅಂತಕ್ಕಂಥವ್ರು, ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಕ್ಕಂಥವ್ರು ಆಪರೇಷನ್ ಪೋಲೋ ಅಂತಕ್ಕಂಥ ಒಂದು ಕಾರ್ಯಾಚರಣೆ ಮಾಡ್ತಾರೆ 1948ರಲ್ಲಿ. ಆಗ ಬೊಗ್ಗು ಬಿಡಿತಾರೆ ಇವ್ರನ್ನೆಲ್ಲ, ಬಂದ್ರಪ್ಪ ನೀವು ನಮ್ಮ ಸಂಸ್ಥಾನಕ್ಕೆ, ಒಕ್ಕೂಟದ ವ್ಯವಸ್ಥೆಗೆ. ಇಡೀ ದೇಶ ಆಗ 33 ಕೋಟಿ ಜನಸಂಖ್ಯೆ ಇತ್ತು. ಇಡೀ ಒಕ್ಕೂಟ ವ್ಯವಸ್ಥೆಗೆ ನೀವ್ಯಾಕೆ ಸಪರೇಟ್ ಆಗಿದ್ದೀರಿ ಅಂದ್ರೆ ಹೆಚ್ಚು ಪಾಕಿಸ್ತಾನ ಸಪೋರ್ಟ್ ಮಾಡತಕ್ಕಂಥದ್ದು ಯಾರು? ಈ ಉಸ್ಮಾನ್ ಅಲಿ ಖಾನ್ ಸಿದ್ದಿಕ್ ಅಂತಕ್ಕಂಥ. ಈಗ ಅವ್ರ ಕುಟುಂಬಸ್ಥರು ಇದ್ದಾರೆ, ಅವ್ರ ಮೊಮ್ಮಕ್ಕಳು ಇದ್ದಾರೆ. ನಮ್ಮ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಗುಲ್ಬರ್ಗಾಕ್ಕೆ ಅವರನ್ನ ಹೈದರಾಬಾದಿಂದ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿದ್ರು. 98ರಿಂದ ಆಚರಣೆ ಬರ್ತಿದೆ, ನೆನಪಿರ್ಲಿ, ಅರ್ಥ ಆಯ್ತಾ? ಸೊ ಅದಾದ ನಂತರ ಆಪರೇಷನ್ ಪೋಲೋದ ಮುಖಾಂತರ ಕಾರ್ಯಾಚರಣೆ ಮಾಡಿದ ನಂತರ ಇವರೆಲ್ಲರೂ ಕೂಡ ನಾವಿಲ್ಲ ಸರ್, ನಾವು ಶರಣಾಗ್ತೀವಿ, ನಾವು ನಿಮ್ಮ ಒಕ್ಕೂಟ ವ್ಯವಸ್ಥೆಗೆ ಬದ್ಧರಾಗಿರ್ತೀವಿ, ನೀವೇನೇ ತೆಗೆದುಕೊಂಡ್ರು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬರ್ತೀವಿ ಅಂತ ಹೇಳಿ 48 ಈ ದಿನದಿಂದ ಈ ಭಾಗದ ಜನರಿಗೆ ಸ್ವಾತಂತ್ರ್ಯ ಸಿಕ್ಕಂದ್ರೆ ಉಸಿರಾಡ್ಬೋದು. ಒಂದೇ ಮಾತ್ರ ಹಾಡಿದ್ರಿ, ನಾಡಗೀತೆ ಹಾಡಿದ್ರಿ, ರಾಷ್ಟ್ರಗೀತೆ ಹಾಡಿದ್ರಿ, ನೀವು ಇಷ್ಟ ಬಂದ ಶೈಕ್ಷಣಿಕ ಸಂಸ್ಥೆಗಳಿಗೆ ಸೇರ್ಬೋದು, ಖಾದಿ ಬಟ್ಟೆಗಳನ್ನು ಹಾಕೊಳ್ಬಹುದು. ಅವಟೇನಿಕ ಏನ್ ಬ್ರಿಟಿಷ್ ಆಗ್ತಕ್ಕಂಥ ಏನ್ ರೂಲ್ಸ್ ಅವೆಲ್ಲ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ವಿ. ಆದ್ರೆ ನಿಮ್ಗೆ ಗೊತ್ತಿರಲಿ, ಬೀದರ್ ಜಿಲ್ಲೆಯ ಗೊರಟ ಎಂತಕ್ಕಂತಹ ಗ್ರಾಮದಲ್ಲಿ 200 ಜನರು ಕೊಲೆ ಮಾಡಿದಾರಪ್ಪ ಈ ರಜಾಕಾರರು. ಎಷ್ಟು ದಬ್ಬಾಳಿಕಿತ್ತಂದ್ರೆ ಸಾಮಾನ್ಯರ ಉಸಿರಾಡ್ಲಿಕ್ಕೆ ಕೂಡ ತುಂಬಾ ಕಷ್ಟ ಆಗ್ತಾ ಇತ್ತು ಅಂತಹ. ಆಮೇಲೆ ಅನೇಕ ಜನರು ಸುಟ್ಟು ಹಾಕಿದ್ದಾರೆ. ಜಲಿಯನ್ ವಾಲಾಬಾಗ್ ದುರಂತ ಬಗ್ಗೆ ನಿಮ್ಗೆ ಸೋಷಿಯಲ್ ಪಾಠ ಮಾಡಿರ್ತಾರೆ. 1919 ಪಂಜಾಬ್ನ ಒಂದು ಸಣ್ಣ ತೋಟದಲ್ಲಿ ಜನರಲ್ ಡಯರ್ ಅಂತಕ್ಕಂಥವನು ವಿನಾಕಾರಣ 15 ಜನರನ್ನು ಕೊಂದು ಹಾಕಿದ್ನಲ್ಲ, ಅದೇ ಘಟನೆ ಇಲ್ಲಿ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಗೊತ್ತಿರಲಿ. ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ದುರಂತ ಎಲ್ಲಿ ನಡೀತು? ಬೀದರ್ ಜಿಲ್ಲೆಯ ಗೊರಟ ನಡೀತು ಅಂತಕ್ಕಂಥದ್ದು ಒಂದು ಸತ್ಯ. ಸೊ ಈ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾವು ಫಸ್ಟ್ ಬಿದ್ದು ಶರಣಾಮಿ ಅಂತಕ್ಕಂಥ ಹುಡುಗಿ ನಾವು ಕರ್ಕೊಂಡು ಬಂದ್ವಿ, ಹೋಗಿ SLC ಹುಡುಗಿನ ಕರ್ಕೊಂಡು ಬಂದ್ವಿ, ಕೋಪ್ ಕಡಿಲಿಕ್ಕೆ ಹೋಗಿದೆ ಆ ಹುಡುಗಿ. ಈಗ ವಲಸೆ ಹೋಗ್ತಾ ಇದ್ದಾರೆ. ಈಗ ಹೋಗ್ಬಾರ್ದು, ಈ ಭಾಗಕ್ಕೆ ಸಪರೇಟ್ ಆಗಿ ಪ್ರತ್ಯೇಕ ಕರ್ನಾಟಕ ರಾಜ್ಯ ಆಗ್ಬೇಕು ಅಂತ ಹೇಳಿ ನಮ್ಮ ವೈದ್ಯನಾಥ್ ಪಾಟೀಲ್ ಅವರು ಕೂಡ ಹೋರಾಟ ಮಾಡ್ತಾರೆ. 1984ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಕೂಡ ಮಾಡ್ತಾರೆ. ಈ ರೀತಿ ಉಳೆ ಹೋಗ್ಬಾರ್ದು ನಮ್ಮ ಮಕ್ಕಳು. ಆದಾಗ್ಯೂ ಕೂಡ ಈ ಭಾಗದಲ್ಲಿ ಇನ್ನೂ ಕೂಡ ಏನಿದೆ, ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯನ್ನ ರಚನೆ ಮಾಡಿದ್ರು. ರಚನೆ ಮಾಡಿದಾಗ್ಯೂ ಕೂಡ ಈ ಭಾಗದಲ್ಲಿ ಇನ್ನು ಗಣನೀಯವಾಗಿ ಮತ್ತೆ 371 ಜಾರಿಗೆ ತೆಗೆದುಕೊಂಡು ಬಂದ್ರು. 370 SLC ಪಾಸ್ ಆದ ನಂತರ ನೀವೆಲ್ಲರೂ ಕೂಡ 371J ಅನ್ನ ನೀವು ಸೌಲಭ್ಯ ಕೊಟ್ಟಿದ್ದಾರೆ. ಆದ್ರೆ ಅದು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಇತರೆ ಇರ್ತಕ್ಕ HK ಅವರಿಗೆ, ಅಂದ್ರೆ ಹೈದರಾಬಾದ್ ಅಂದ್ರೆ ಈ ಡಿವಿಷನ್ ಬಿಟ್ಟು, ಗುಲ್ಬರ್ಗಾ ಡಿವಿಷನ್ ಬಿಟ್ಟು ಬೇರೆ ಮೈಸೂರು ಡಿವಿಷನ್, ಬೆಂಗಳೂರು ಡಿವಿಷನ್, ಬೆಳಗಾವಿ ಡಿವಿಷನ್ ಅವರಿಗೆ ಇದು ಹೆಚ್ಚು ಅನುಕೂಲ ಆಗಿದೆ. ಈ ಭಾಗದ ಜನರು ಅಂದ್ರೆ ನೀವೆಲ್ಲರೂ ಏನಿದ್ರಲ್ಲ, ಎಷ್ಟೋ ಒಂದು 100 ಜನ ಬಂದಿದ್ದಾರೆ ಇವತ್ತು. ಇಷ್ಟೂ ಜನರಿಗೆ ನಾನೇನ್ ಹೇಳ್ತಾ ಇದ್ದಂದ್ರೆ, ಉದ್ಯೋಗದಲ್ಲಿ ನಿಮಗೆ ಮೀಸಲಾತಿ ಸಿಗಬೇಕು, ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಮೀಸಲಾತಿ ಸಿಗಬೇಕು. ಅದು MBBS ಸೀಟ್ ಆಗಿರ್ಲಿ, ಇಂಜಿನಿಯರಿಂಗ್ ಸೀಟ್ ಆಗಿರ್ಲಿ, ಅಥವಾ ಯಾವುದೇ ಅಗ್ರಿ ಯೂನಿವರ್ಸಿಟಿ ಆಗಿರ್ಲಿ, ಈ ಭಾಗದ ಜನರಿಗೆ ಹೆಚ್ಚಿನ ಇದೆ. 80% ಕೊಡ್ತಾ ಇದೀವಿ ಸಿ ಹುದ್ದೆಗಳಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಈ ಪ್ರದೇಶಾಭಿವೃದ್ಧಿ ಮಂಡಳಿ ಪೂರ್ಣ ಪ್ರಮಾಣದ ಕೆಲಸ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ನೋವಿನ ಸಂಗತಿ. ಜೊತೆಗೆ ಇಲ್ಲಿ 370G ಬಂತು, ಆಂಧ್ರದಲ್ಲಿ ಬಂತು, ಮರಾಠದಲ್ಲಿ ಬಂತು, ಮಹಾರಾಷ್ಟ್ರದಲ್ಲಿ ಬಂತು, ನಮ್ಮ ರಾಜ್ಯದಲ್ಲೂ ಬಂದಿದೆ. ಆದ್ರೆ ಗಣನೀಯವಾಗಿರ್ತಕ್ಕಂತಹ ಏನು ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇಲ್ಲ. ಅನೇಕ ಯೂನಿವರ್ಸಿಟಿಗಳು ಬರಬೇಕಾಗಿದೆ, IT ಕಾಲೇಜುಗಳು ಬರಬೇಕಾಗಿದೆ, ಮೆಡಿಕಲ್ ಸೀಟ್ಗೂ ಕೂಡ ನಮ್ಮ ಭಾಗದವರಿಗೆ ಹೆಚ್ಚಿನ ಸೀಟ್ಗಳು ರಿಸರ್ವೇಶನ್ ಬರಬೇಕಾಗಿದೆ. ಇಂಜಿನಿಯರಿಂಗ್ ಕಾಲೇಜುಗಳಲ್ಲೂ ಕೂಡ ನಮಗೆ ಈ ಭಾಗದ ವಿದ್ಯಾರ್ಥಿಗಳಿಗೆ ರಿಸರ್ವೇಶನ್ ಬೇಕಾಗಿದೆ. ಇದರಲ್ಲಿ ಈ ಭಾಗದಲ್ಲಿ ಜನಪ್ರತಿನಿಧಿಗಳು ನಮಗೆ ಆರಿಸಿ ಬೆಳೆಸಿರ್ತಕ್ಕಂಥ ತುಂಬಾ ನಿರಾಸಕ್ತಿ ಇದೆ. ಎಷ್ಟೋ ಭಾಗದಲ್ಲಿ ನಿಮಗೆ 1998 ಈಚೆಗೆ CMಗಳು ಕೂಡ ಭಾಗವಹಿಸಲಿಲ್ಲ. ನಾವು ಏನಪ್ಪ ಇದು ಯಾಕಿದು ಮೊನ್ನೆ ಮಾಡಿದ್ರು, ಆಗಸ್ಟ್ ಮತ್ತೆ ಯಾಕೆ ಕರಿತಿದ್ರಿ, ಏನಿದು ಅವ್ರಿಗೆ ಗೊತ್ತೇ ಇಲ್ಲ. ಎಷ್ಟೋ ಜನ CMಗಳು ಕೂಡ ಅದು ಗೊತ್ತೇ ಇಲ್ಲ, ಏನಿದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ. ಹೈದರಾಬಾದ್ ಕರ್ನಾಟಕ ತೆಗೆದು ಬಿಟ್ಟು ಅದನ್ನು ಕಲ್ಯಾಣ ಕರ್ನಾಟಕ, ಕಲ್ಯಾಣವಾಗ್ಲಿ, ಈ ಭಾಗದ ಜನರು ಎಲ್ಲರೂ ಕೂಡ ಉದ್ಯೋಗದಲ್ಲಿ, ಆರೋಗ್ಯದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ಲಿ ಅಂತಕ್ಕಂತಹ ಕನಸನ್ನ ಕಂಡುಕೊಂಡಿರ್ತಕ್ಕಂಥ 98 ಈಚೆಗೆ 98 50 ವರ್ಷ ಆಗ್ತದೆ. 1948 98 50 ವರ್ಷ ಸವಿನೆನಪಿಗಾಗಿ 98ರಿಂದ ಇಲ್ಲಿವರೆಗೂ ಪ್ರತಿ ವರ್ಷ ನಾವು ಇದನ್ನ ಹೈದರಾಬಾದ್ ಕರ್ನಾಟಕ ಅಂತ ಮುಂಚೆ ಕರಿತಾ ಇದ್ವಿ. ಈಗ ಏನ್ ಮಾಡ್ತಾ ಇದೀವಿ, ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ನಾವು ಕರಿತಾ ಇದ್ದೀವಿ.
ಆದಾಗ್ಯೂ ಕೂಡ ನನಗೆ ಸುಮಾರು ನಿಮ್ಗೆ ಗೊತ್ತಿರ್ಲಿ, ಒಂದು ಈ ಮಂಡಳಿ ಇದೆಯಲ್ಲ, ಮಂಡಳಿಗೆ ಪ್ರತಿ ವರ್ಷ 400 ಕೋಟಿ ರೂಪಾಯಿ ಹಾಕ್ತಾ ಇದೆ ಸರ್ಕಾರ. ಅಷ್ಟು 400 ಕೋಟಿ ರೂಪಾಯಿ ಈ ಭಾಗದವರಿಗೆ ಖರ್ಚಾಗೋದಿಲ್ಲ. ಕೇವಲ 20 ಕೋಟಿ 30 ಕೋಟಿ ಖರ್ಚಾಗ್ತದೆ. ಉಳಿದಿರ್ತಕ್ಕಂಥ ಅಮೌಂಟ್ ಸರ್ಕಾರಕ್ಕೆ ವಾಪಸ್ ಹೋಗ್ತದೆ. ಆ 300 ರಿಂದ 400 ಕೋಟಿ ಎಲ್ಲಿಗೆ ಹೋಗ್ತು? ಈ ಭಾಗದ ಜನರಿಗೆ ರಸ್ತೆಗಳು, ಆರೋಗ್ಯ, ಶಿಕ್ಷಣ, ರೂಮು, ಕೊಠಡಿಗಳು ಇತರೆಗೆ ಖರ್ಚು ಮಾಡಬೇಕಾಗಿತ್ತು. ಖರ್ಚು ಮಾಡದೇ ಇದ್ದಕ್ಕಾಗಿ ಈ ಭಾಗದಲ್ಲಿರ್ತಕ್ಕಂತಹ ಹಣ, ಅಂದ್ರೆ ನಾವು ಕೊಟ್ಟಿರ್ತಕ್ಕಂತಹ ಟ್ಯಾಕ್ಸ್ ಅನ್ನ ನಮ್ಮ ಭಾಗಕ್ಕೆ ಮೀಸಲು ಆಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ನೋವಿನ ಸಂಗತಿ. ಸೊ ಈ ಭಾಗದ ಜನರು, ನಿಮ್ಗೆ ಗೊತ್ತಿರಲಿ, ಬೆಂಗಳೂರು ಡಿವಿಷನ್ ಗೊತ್ತಿದೆಯಾ? ಎಲ್ಲ ಕ್ಷೇತ್ರದಲ್ಲಿ ಇದ್ದಾರೆ. ಬೆಂಗಳೂರು ಡಿವಿಷನ್ ಅವರು, ಮೈಸೂರು ಡಿವಿಷನ್ ಅವರು, ಗುಲ್ಬರ್ಗ ಡಿವಿಷನ್ ನೀವು ದಾಟ್ರ ಅಂತ ಹಣೆಪಟ್ಟಿನೇ ಇದೆ ನಮಗೆ. ಗುಲ್ಬರ್ಗ ಡಿವಿಷನ್ ಹೋಗ್ಬಿಟ್ರೆ ಬೇರೆ ಡಿವಿಷನ್, ಆ 3 ಡಿವಿಷನ್ ಅವರು ಅವ್ರನ್ನ ಒಂದು ರೀತಿ ನೋಡ್ತಾರೆ, ನಮ್ಮನ್ನ ಒಂದು ರೀತಿ ನೋಡ್ತಾರೆ. ನಾನು ಹೇಳಿದ್ರೆ ಬೆಸ್ಟ್ ಎಕ್ಸಾಂಪಲ್ ಶರಣಮ್ಮ ಅಂತ ಹೇಳಿದ್ದಾರೆ, ತುಂಬಾ ಜನ ಇದ್ದಾರೆ. ನಾನೇ ಹೇಳ್ತಾ ಇದ್ದೀನಿ, SLC ಹುಡುಗರು ಬಹಳ ಮುಖ್ಯವಾಗಿ ನಿಮಗೋಸ್ಕರ ನಾವು ಇದ್ದೀವಿ. ಆದಾಗ್ಯೂ ಕೂಡ ನೀವು ಎಕ್ಸಾಮ್ ನಡೀತಾ ಇದೆ, ಸ್ವಲ್ಪ ಅದನ್ನ ಬಿಡ್ರಿ. ಯಾವ್ದನ್ನ ಬಿಡ್ರಿ? ಇಲ್ಲಿ ಕಾಪಿ ಹೊಡೆಯೋದನ್ನ ಬಿಟ್ಟು ಪ್ರಾಮಾಣಿಕವಾಗಿ ಓದೋದನ್ನ ಕಲೀರಿ. ಉದ್ಯೋಗ ನಿಮಗೆ ನೋಡಿ, SSLC ಪಾಸ್ ಆಗಿರ್ತಕ್ಕಂಥವ್ರು, PUC ಪಾಸ್ ಆಗಿರ್ತಕ್ಕಂಥವ್ರು, ಡಿಗ್ರಿ ಪಾಸ್ ಆಗಿರ್ತಕ್ಕಂಥವ್ರು, ಬ್ಯಾಂಕಿಂಗ್ ನಲ್ಲಿ 100 ಹುದ್ದೆಗಳು ಖಾಲಿ ಆಗಿದ್ದಾವೆ. ಈಗ ಸದ್ಯಕ್ಕೆ ತುಂಬ್ತಾ ಇದ್ದಾರೆ. ಈ ಭಾಗದವ್ರು ತುಂಬಬೇಕು ಅಂತಕ್ಕಂಥದ್ದು ಹೇಳ್ತಾ, ಇನ್ನು ನಮ್ಮ SSLC ಫಲಿತಾಂಶ ಈ ವರ್ಷ ಕೂಡ ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಫಲಿತಾಂಶ ಸುಧಾರಣೆ ಆದ ತಕ್ಷಣ ಉದ್ಯೋಗ ಖಂಡಿತ ನಿಮ್ಗೆ ಸಿಗ್ತದೆ ಅಂತಕ್ಕಂಥದ್ದು ಆಯ್ತಾ. ಹೀಗೆ 2002ರಲ್ಲಿ SN ಕೃಷ್ಣರವರು ಮೊದಲಿಗೆ ಅಸ್ತಿತ್ವಕ್ಕೆ ತಗೊಂಡು ಬರ್ತಾರೆ. 2002ರಿಂದ ತುಂಬಾ ದೂರಿಯಾಗಿ ಬರೀ ಈ ಭಾಗದಲ್ಲಿ ಅಷ್ಟೇ ಹೇಳಿದ್ರೆ, ನಮ್ಮ ಪುಟ್ಟಸ್ ಹೇಳಿದಾಗಿಲ್ಲ, ಈ ಭಾಗದಲ್ಲಿ ಅಷ್ಟೇ ಅಲ್ಲ, ಈ ರಾಜ್ಯದಾದ್ಯಂತ ಮಾಡಬೇಕು ಈ ಭಾಗದಲ್ಲಿ. ಅದರಲ್ಲೂ ಹಾಗಾಗಿ 2002ರಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದು ರಾಷ್ಟ್ರೀಯ ಹಬ್ಬದ ತರ ನಾವು ಆಚರಣೆ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಗೊತ್ತಿರಲಿ ತಮಗೆ. ಹೀಗೆ ಈ ಒಂದು ರಜಾಕಾರರ ಬಗ್ಗೆ, ಅವಳ ಬಗ್ಗೆ ತಮ್ಮೆಲ್ಲರೂ ಗೊತ್ತಿರ್ಲಿ ಅಂತ ಹೇಳ್ತಾ, ಈ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲರೂ ಕೂಡ ನಿರುದ್ಯೋಗಗಳಾಗಬಾರದು, ಎಲ್ಲರೂ ಉದ್ಯೋಗಿಗಳಾಗಿ, ಶಿಕ್ಷಣವಂತರಾಗಿ, ಆರೋಗ್ಯದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ಹೆಚ್ಚಿನ ಸಾಧನೆಯನ್ನ ಸಾಧಿಸಿ, ನಾವ್ಯಾರಿಗೂ ಕಡಿಮೆ ಇಲ್ಲ, ಬೆಂಗಳೂರು ಡಿವಿಷನ್ ಮೀರಿಸ್ತಕ್ಕಂತಹ ಪ್ರತಿಭೆಗಳು ನಮ್ಮಲ್ಲಿಯೂ ಇದಾವೆ ಅಂತಕ್ಕಂಥ ತೋರಿಸ್ಬೇಕಂತ ಹೇಳಿದ್ರೆ SSLCಯಲ್ಲಿ, PUCಯಲ್ಲಿ, ಡಿಗ್ರಿಯಲ್ಲಿ ನೀವು ತೋರಿಸ್ತೀರಾ, ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತೀರಾ ಎನ್ನುವ ದೃಢ ವಿಶ್ವಾಸದೊಂದಿಗೆ ನನ್ನ 4 ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ.